ಎಸ್ ಸರ್. ಎಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ವೆಸ್ಟೀಜ್. ಎಸ್, ನನ್ನ ಹೆಸರು ಶಿವಕುಮಾರ್ ಅನ್ನೋದು ಅಂತೇಳಿ ವೆಸ್ಟೀಜಲ್ಲಿ ನಾನು ಡೈಮಂಡ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇವತ್ತು ರೈತರ ಮುಖದಲ್ಲಿ ನಗು ಬರ್ತಾಯಿದೆ. ಇವತ್ತು ವೆಸ್ಟೀಜಲ್ಲಿರುವಂಥ ಸಾವಯವ ಉತ್ಪನ್ನನ ಬಳಸಿ ನಮ್ಮ ಮಾಜಿ ಸೈನಿಕರು ಅಂತ ಹೇಳ್ಬೋದು, ಹನುಮಗೌಡ ಹೊಸಗೌಡ್ರು ಅಂತೇಳಿ, ಅದೇ ರೀತಿ ಇವತ್ತು ಸೋಷಿಯಲ್ ವರ್ಕ್ ಕೂಡ ಮಾಡ್ತಾರೆ ಸರ್. ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಸರ್ಗೆ ನಮ್ಮ ವೆಸ್ಟೀಜ್ ಕಂಪ್ನಿಯ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಆ ಪ್ರಾಡಕ್ಟನ್ನು ಯಾವ ರೀತಿ ಬಳಸಿದ್ರು ಸರ್ ಅಂತೇಳಿ ಅವ್ರನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್. ಎಸ್ ಸರ್, ಈ ವೆಸ್ಟೀಜ್ ಕಂಪ್ನಿಯ ಪ್ರಾಡಕ್ಟನ್ನು ಯಾವ್ದಾವ್ದು ಬಳಸಿದ್ರಿ ಸರ್ ನೀವು? ಇದು ನಾನು ಮೆಕ್ಕೆಜೋಳ ನೋಡ್ತಿರಲ್ಲ, ಇದು ಈಗ ಜಸ್ಟ್ 1 ತಿಂಗಳ 5 ದಿವಸದ ಮೆಕ್ಕೆಜೋಳ. ಇದು 1 ತಿಂಗಳದ ಬೆಳೆ ಇದೆ. ಇದು 1 ತಿಂಗಳ 5 ದಿವಸದ ಬೆಳೆ. ಎಸ್ ಸರ್. ನಾನು ಇದಕ್ಕೆ ನೀವು ರೆಕಮೆಂಡ್ ಮಾಡಿದ ಹಾಗ ಎಸ್ ಸರ್. ಅತಿ ಕಡಿಮೆ ಖರ್ಚಿನಾಗ ಇದು ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಆಕಿತ್ತು. ನೀವು ಹೇಳಿದ್ದನ್ನು ನೋಡ್ಬೇಕಂತ ನಾನು ಒಮ್ಮೆ ಟ್ರೈ ಮಾಡಿದೆ. ಎಸ್ ಸರ್. ಇದು ಅಗ್ರಿ 82, ಅಗ್ರಿ ಹುಮಿಕ್ಕು ಮತ್ತು ಅಗ್ರಿ ಪೋಟೆಕ್, ಅಗ್ರಿ ಗ್ರ್ಯಾನುಲ್ಸ್ ಇವನ್ನ ಬೀಜೋಪಚಾರ ಮಾಡಿ ನಂತರ 3 ಎಕರೆಗೆ 4 ಪ್ಯಾಕೆಟ್ DAP, 4 ಅಗ್ರಿ ಗ್ರ್ಯಾನುಲ್ಸ್ ಯೂಸ್ ಮಾಡೀನಿ. ಎಸ್ ಸರ್. ಈಗ ಸ್ಪ್ರೇ ಮಾಡಬೇಕು, ಇನ್ನೂ ಮಾಡಿಲ್ಲ. ಜಸ್ಟ್ ಈಗ ಬರೀ ಸ್ಪ್ರೇ ಮಾಡ್ಲಾರ್ದ ಈ ಟೈಪ್ ಐತೆ ನಮ್ಮ ಬೆಳೆ. ಎಸ್ ಸರ್. ನೋಡಕಂತಂದ್ರೆ ಎಲ್ಲರೂ ಬಂದು ನೋಡ್ತಾರೆ, ಏನು ಮಾಡಿ ಅಂತ ಕೇಳ್ತಾರೆ ಸರ್. ಸಾಕಷ್ಟು ಜನ ರೈತರು ಕೇಳ್ತಾರೆ. ನೋಡ್ರಿ, ರೋಡ್ ಸೈಡ್ ಹೊಲ ಇರೋದ್ರಿಂದ ಇವತ್ತು ಸಾಕಷ್ಟು ಜನ ರೈತರು ಈ ಹೊಲಕ್ಕೆ ಏನು ಉಪಯೋಗ ಮಾಡಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸ್ಪ್ರೇ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಅಗ್ರಿ ನ್ಯಾನೋಟೆಕ್, ಅಗ್ರಿ ಗೋಲ್ಡ್, ಅಗ್ರಿ 82 ಅದರ ಜೊತೆ ಅಗ್ರಿ ಹಿಮಕ್ಕನ್ನು ಕೂಡ ಸರ್ ಇವತ್ತು ತಂದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸ್ಪ್ರೇ ಕೂಡ ಮಾಡ್ತಾ ಇದ್ದಾರೆ. ಇದು ಸ್ಪ್ರೇ ಮಾಡಿದ್ರೆ ನೋಡ್ಬೇಕು, ಇವತ್ತೇನು 1 ತಿಂಗಳ ಬೆಳೆ ಮೊದಲು ಇದ್ದಿದ್ದು ಕೂಡ ಅದನ್ನು ಮೀರಿಸುತ್ತೆ. ಆ ಟೈಪ್ ಬೆಳೆ ಬರ್ತೈತೆ, ಆ ಥರ ಒಂದು ಲೆವೆಲಿಗೆ ಬರ್ತೈತಿ. ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಸಾವಯವ ಆಗಿರೋದ್ರಿಂದ ಇವತ್ತು ಸಗಣಿ ಗೊಬ್ಬರ ಸಿಗ್ತಾ ಇಲ್ಲ ನಮಗೆ. ನಮ್ಮ ವೆಸ್ಟೀಜ್ ಕಂಪ್ನಿಯಲ್ಲಿ ಇರುವಂಥ 5 kg ಪ್ಯಾಕೆಟ್ ಗ್ರ್ಯಾನುಲ್ಸನ್ನು 4 ಪ್ಯಾಕೆಟ್ ಇದಕ್ಕೆ ಹಾಕಿದ್ದಾರೆ. ಅಗ್ರಿ ಹಿಮಿಕ್ಕನ್ನು 1 kg ಬೀಜಕ್ಕೆ 10 ml ಬೀಜೋಪಚಾರ ಮಾಡಿದ್ದಾರೆ. ಅದರ ಜೊತೆ ಪ್ರೊಟೆಕ್ಟನ್ನು 10 ಗ್ರಾಮ್ ಪರ್ kg ಬೀಜಕ್ಕೆ ಹಾಕಿದ್ದಾರೆ, 1 kg ಬೀಜಕ್ಕೆ. ಆ ರೀತಿ ಬೀಜೋಪಚಾರ ಮಾಡಿ ಬಿತ್ತಿದಕ್ಕೋಸ್ಕರ ಒಂದೇ ಯೂನಿಫಾರ್ಮ್ ಸೈಜ್ ಐತಿ. ನೀವು ಅಲ್ಲಿ ತನಕ ನೋಡಿದ್ರು ಬೆಳೆ ಒಂದೇ ಲೆವೆಲಿಗೆ ಐತಿ. ಆ ಥರ ಒಂದು ಬೆಳೆ ಬಂದೈತಿ. ಜಸ್ಟ್ ಇದು ನಾಳೆ ನಾಡ್ದ ಸ್ಪ್ರೇ ಮಾಡಿದ ನಂತರ 1 ವಾರ ಆದಮೇಲೆ ನೋಡ್ಬೋದು ನೀವು, ಆ ಕಡೆ 1 ತಿಂಗಳ ಬೆಳೆ ಐತಿ ಮೊದಲಿಂದು. ಅದನ್ನು ಮೀರಿ ಬೆಳೆಯುವಂಥ ಒಂದು ಕೆಪಾಸಿಟಿ ಇವತ್ತು ವೆಸ್ಟೀಜ್ ಪ್ರಾಡಕ್ಟ್ ಆಗೈತಿ. ಇವತ್ತು ಸಾವಯವ ಉತ್ಪನ್ನಗಳನ್ನು ಬಳಸೋದ್ರಿಂದ ಭೂಮಿ ಕೂಡ ಫಲವತ್ತ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಆಹಾರ ಕೂಡ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಮತ್ತು ಕಡಿಮೆ ಖರ್ಚಲ್ಲಿ ರೈತರ ಮುಖದಲ್ಲಿ ಒಂದು ನಗು ಕೂಡ ಬರ್ತಾಯಿದೆ. ಇವತ್ತು 10 to 20% ಹೆಚ್ಚಿನ ಇಳುವರಿ. ಇವತ್ತು ಪರ್ ಎಕರೆಗೆ ಅವರು 25 ಕ್ವಿಂಟಲ್ ಬೆಳೀತಾ ಇದ್ದಾರೆ ಅಂದರೆ ಎವರೇಜ್ 30 ಕ್ವಿಂಟಲ್ ಆದರೂ ಬರುವಂಥ ಸಾಧ್ಯತೆಗಳು ಸಾಕಷ್ಟು ಐತಿ ಇವತ್ತು ವೆಸ್ಟೀಜ್ ಪ್ರಾಡಕ್ಟನ್ನು ಬಳಸೋದ್ರಿಂದ. ಆದ್ದರಿಂದ ನೀವು ಕೂಡ ವೆಸ್ಟೀಜ್ ಕಂಪ್ನಿಯಲ್ಲಿರುವಂಥ ಸಾವಯವ ಉತ್ಪನ್ನಗಳನ್ನು ಬಳಸಿ ಸಾವಿಲ್ಲದ ಕೃಷಿ ಮಾಡ್ರಿ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸರ್ ಏನು ಹೇಳ್ತಾರೆ ನೋಡೋಣ. ಸರ್, ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಖರ್ಚು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ? ಖರ್ಚು ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತೆ ಮತ್ತು ರೈತರ ಮುಖದ ನಗುನೂ ಬರ್ತೈತಿ. ಯಾಕಂತಂದ್ರೆ ನನ್ನ ಹೊಲದ ತೊಗೊಳ್ರಿ ಎಕ್ಸಾಂಪಲ್. ಎಸ್ ಸರ್. ನಾನು ಮೊದಲು ಬಿತ್ತಿದ್ರೆ ನಾನು ಮನೆಗೆ ಹೋಗಿದ್ದೆ. ನಾನು ಮನೆಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ. ಈಗ ಹೊಲದಾಗ ಕುಂತ ಮೇಲೆ ಏನಪ್ಪ ನಂಪಾಗುತ್ತೆ. ಯಾಕಂತಂದ್ರೆ ಬೆಳೆನ ಆ ಟೈಪ್ ಐತಿ. ಬೆಳೆ ಆ ಥರ ಐತಿ. ಇವತ್ತು ಒಂದು ಬಂಗಾರದ ಬೆಳೆ ಅಂತಲೇ ಹೇಳ್ಬೋದು. ಆ ಥರ ಬೆಳೆ ಬಂದಿದೆ. ಇವತ್ತು ಹೊಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಆ ಥರ ಬೆಳೆ ಬಂದೈತಿ. ಅಷ್ಟೊಂದು ಖುಷಿ ಅನ್ಸುತ್ತೆ ಮನುಷ್ಯ. ರೈತರಿಗೆ ಹೇಳಿ ಕೊಡಿಸ್ತಾ ಇದ್ರಿ ಸರ್ ತಾವು? ಉಳಿದಂತ ರೈತರು ಯಾಕ್ರಿ ಅಲ್ಲಿ ಹೇಳ್ತಾರ, ಬೇರೆ ಊರಾಗ ಜನ ಕುಂತು ಈ ಹೊಲದ ಬಗ್ಗೆ ಮಾತಾಡ್ತಿರ್ತಾರ. ಏನ್ ಹಾಕ್ಯಾರಪ್ಪ, ಏನ್ ಬೆಳೆಸ್ತಾರ, ಆ ಹೊಲ ಬೇರೆದವ್ರು ಬಂದು ಹೇಳ್ತಾರೆ, ಈ ಹೊಲಕ್ಕೆ ನೆದರಿನ ಇದನ್ನ ಗೊಂಬೆ ಹಾಕ್ರಿ ಮೊದಲ ಅಂತ ಹೇಳ್ತಾರೆ. ಆ ಥರ ಹೇಳ್ತಾ ಇದ್ದಾರೆ. ಹೌದು ಎಸ್ ಸರ್. 100% ಇವತ್ತು ನೀವು ಸ್ಪ್ರೇ ಮಾಡಿದ ನಂತರ ಇನ್ನೂ 4-6 ಜನ ಹೆಚ್ಚಿಗೆ ಕೇಳ್ತಾರೆ. ಆ ಥರ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್, ನೀವು ಕೂಡ ಈ ಪ್ರಾಡಕ್ಟನ್ನು ಬಳಸಿ ಒಂದು ಉತ್ತಮವಾದ ಇಳುವರಿ ಜೊತೆಗೆ ನಿಮ್ಮ ಆದಾಯ ಕೂಡ ಡಬಲ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್. ಅದೇ ರೀತಿ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಹನುಮಗೌಡ ಹೊಸಗೌಡ್ರ ಅವ್ರ ನಂಬರನ್ನು ತಗೋಬೋದು ನೀವು. ನನ್ನ ಹೆಸರು ಹನುಮಗೌಡ ಹೊಸಗೌಡ ಅಂತ ಎಕ್ಸ್ ಸರ್ವಿಸ್ ಮ್ಯಾನು, ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಗಳಗೌಡ. ನನ್ನ ಮೊಬೈಲ್ ನಂಬರು 9481758993. ಎಸ್, ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಇವ್ರ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ನೇರವಾಗಿ ಇವ್ರ ಹೊಲಕ್ಕೆ ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್. ನಮಸ್ಕಾರ.